ಸುಶಿ, ಒಂದ್ ಲೋಟ ಚಾ ತಂಬ. ಬೆಳಗ್ಗೆ ನಾಷ್ಟ ಆದ್ಮೇಲೆ ಚಾ ಕುಡಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಮನ್ಸಿಗೆ. ತರ್ತೀನಿ ರೀ, 2 ನಿಮಿಷ ತಗೊಳ್ರಿ ಚಾ. ಕೊಡು ಕೊಡು, ಮೊದ್ಲು ಚಾ ಕುಡಿಬೇಕು, ನಾನಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ನಂಗೆ. ದಿನಕ್ಕೊಂದು 15-20 ಸಲ ಚಾ ಕೇಳ್ತೀರಿ ನೋಡ್ರಿ ನೀವಂತೂ. ಅಯ್ಯ, ಬರೀ ನಾನೊಬ್ನೇ ಕುಡಿತೀನ? ಯಾಕೆ ನೀನೇನ್ ಕುಡಿಯೋದೇ ಇಲ್ಲ ಹೇಳ್ಬಿಡು. ನಿಮ್ಮಂತ 15-20 ಸಲ ಕುಡಿಯಲ್ಲ ನಾನು, ಏನೊಂದ್ 2-3 ಸಲ ಕುಡಿತೀನಿ ಅಷ್ಟೇ. ಅಲ್ಲ, ಚಾ ಇಷ್ಟು ಬೇಗ ತಂದಿಲ್ಲ 2 ನಿಮಿಷದಾಗೆ? ಏನದೇನು ಮಹಾ ದೊಡ್ಡ ಕೆಲ್ಸನ? ಟೀ ಪುಡಿ ಹಾಕೋದು, ಸಕ್ಕರೆ ಹಾಕೋದು, ಹಾಲು ಹಾಕೋದು, ಕುದಿಸೋದೈತೆ, ತಂದ್ಕೊಡೋದೈತಪ್ಪ ಅಷ್ಟೇ. 2 ನಿಮಿಷದಾಗ ಹಾಕತಿ. ಚಾ ಯಾಕ ಒಂಥರ ಆಯ್ತಲೆ. ಅಯ್ಯೋ ದೇವ್ರೆ, ಇವ್ರಿಗೆ ಗೊತ್ತಾಗತ್ತೆ ಹೆಂಗೆ ಇವಾಗ? ಸುಶಿ, ನಿನ್ಗೆ ಹೇಳ್ತಿರೋದು, ಚಾ ಯಾಕ ಒಂಥರ ಆಗಿತ್ತಲ್ಲ. ಏನಾಗೈತ್ರಿ? ಚೆನ್ನಾಗಿ ಮಾಡಿರ್ತೀನಿ ನಾನು ಯಾವಾಗ್ಲೂ, ಸುಮ್ಮನೆ ಕುಡೀರಿ. ಏನೋ ಮಿಸ್ ಹೊಡಿತೈತಿ. ನಿಜ ಹೇಳಿ, ಏನಂತ? ಏನ್ ನಿಜ? ಏನ್ರಿಪ್ಪ ನೀವು ಏನೇನು ಹೇಳ್ತೀರಾ? ಏಯ್, ದಿನ ನಾನು ಚಾ ಕುಡಿತೀನಿ, ನಂಗೆ ಗೊತ್ತಿರ್ತತಿ ದಿನ ಹೆಂಗಿರ್ತದ ಚಾ ಅಂತ. ಇವತ್ ಯಾಕೋ ಒಂಥರ ಕಹಿ ಕಹಿ ಐತಿ. ಏನ್ ಮಾಡಿಯ ಹೇಳು, ಇಲ್ಲ ಅಂದ್ರೆ ನಿಮ್ಮ ಅವ್ವನ್ ಮೇಲಾಣಿ. ಬರೀ ಇಷ್ಟು ಸಣ್ಣ ವಿಷಯಕ್ಕೆ ನಮ್ಮ ಅವ್ವನ ಮೇಲಾಣೆ ಹಾಕ್ತೀರಾ? ಸರಿ ಇರಲ್ಲ ನೋಡ್ರಿ. ಹೇಳ್ತೀಯಾ ಇಲ್ಲಿ ಇವಾಗ ಅಷ್ಟೇ ಹೇಳು. ಅದು ಅದು ಹಾ ಸಾಕ್, ಅದು ಅದು ಮುಂದೆ ಹೇಳು. ಬೆಳಗ್ಗೆ 5ಕ್ಕೆ ಎದ್ದಿದ್ನಲ್ಲ ನಾನು, ಅವಾಗ ಸ್ವಲ್ಪ ಚಾ ಮಾಡ್ಕೊಂಡಿದ್ದೀರಿ ಕುಡಿಯೋಣ ಅಂತ. ಆಮೇಲೆ ಅಲ್ಲಿ ಇಟ್ಲ ಕಡೆ ಇದಕ್ಕೆ ಏನದು ಸಗಣಿ ತೆಗಿಯಕ್ಕೆ ಅಂತ ಹೋದೆ ಕೊಟ್ಟಿಗೆಗೆ. ಆಮೇಲೆ ಅದು ಮರ್ತೇ ಬಿಟ್ಟೆ ಚಾ ಇರೋದು. ಹಾ ಆಮೇಲೆ ಕುಡಿಯೋದು ಮರ್ತೇ ಬಿಟ್ನಾ, ಹಂಗೆ ಇಟ್ಟಿದ್ದೆ. ಅದೇ ಟೈಮಿಗೆ ನೀವು ಚಾ ಕೇಳಿದ್ರಿ. ಈಗ ಚಲ್ಲಿದ್ರೆ ಎಷ್ಟೊಂದು ಕಂಡಾಬಟ್ಟಿ ಚಾ ಹಾಳಕತ್ತಲ್ಲ ಅಂತ ಹೇಳಿ ಅದನ್ನೇ ಕುದಿಸಿ ಕೊಟ್ಟುಬಿಟ್ಟೆ ನಿಮಗೆ. ನಿಮ್ಮವನ್ ನೀನು ಮಾಡದಂದಲ್ಲ ನಿನಗ್. ಅಲ್ಲಲೆ, ಗಂಡಂಗೆ ಬೆಳಗ್ಗೆ ಮಾಡಿಟ್ಟು ಚಾ ಕೊಟ್ಟಿಯಲ್ಲಿ ಅದು ಕಹಿ ಅಂದ್ರೆ ಕಹಿ ಐತಿ. ನನಗೆ ಅವಾಗ್ಲೇನಾದ್ರು ಗೊತ್ತಾಗ್ಲಿಲ್ಲ, ಸುಮ್ಮನೆ ಗಂಟ್ಲಾಗ ಇಳ್ಸ ಕುಂತೀನಿ. ಏ, ಬೆಳಗ್ಗೆ ಒಂದು 5ಕ್ಕೆ ಮಾಡಿಟ್ಟು ಚಾನ ಇವಾಗ 12 ಗಂಟೆ ಕೊಟ್ಟರೆ ಇಷ್ಟು ನಡ್ಕೊಳಕ್ ಕುಂತೀರಾ? ಅಲ್ಲಿ ಅದೇನು ಗುಡಿಯಕ್ಕೆ ಹೋಗ್ತಿರಲ್ಲ ಆ ಸಾರಾಯಿನ, ಅದು ಯಾವ ಕಾಲಕ್ಕೆ ಮಾಡಿಟ್ಟಿರ್ತಾರೇನ, ಅದನ್ನ ಕುಡಿಯಬೇಕಾದ್ರೆ ಗಂಟ್ಲಿಗೆ ಹಿತ ಅನಿಸ್ತದೇನಲ್ಲ. ನೋಡೋ, ನಾನ್ ಸಾರಾಯಿ ಬಗ್ಗೆ ಏನು ಮಾತಾಡಕ್ ಬರ್ಬೇಡ, ಅದ್ರ ಬೆಲೆ ನಿನಗೇನೆ ಗೊತ್ತೈತಿ. ನಯ್ಯೇ, ಹೌದು, ಬಾರಿ ಮಾತಾಡಕ್ ಬರ್ಬಾರ್ದಂತೆ. ಈಗ ಸುಮ್ಮನೆ ಅದನ್ನ ಕುಡ್ದಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಡೀರಂಗೆ. ಈ ಚಾ ಕುಡ್ದು ಹೋಗ್ಬೇಕಾ? ನನಗೆ ತಲೆ ಕೆಟ್ಟೈತಂತ ಮಾಡಿಯಾ ನೀನ್? ಮತ್ತೆ ನಿನ್ ಚಾ ಯಾವನಿಗೆ ಬೇಕಾಗೈತಿ? ಇಲ್ಲೇ ಹೋಗಿ ಕರಿಯನ್ ಅಂಗಡಿಗೆ ಚಾ ಕುಡ್ದು ಬರ್ತೀನಿ ನಾನು. ನಿಂದ ಯಾರಿಗ್ ಬೇಕು? ನೀನ್ ಹಿಡ್ಕ. ನೀನು ನಿನ್ ಜಿಪುಣ್ತಾನೋ ಅಲ್ಲ, ನನಗ್ ಚಾ ಕೊಟ್ಟೆ ಅಲ್ಲ, ನೀನ್ ಕುಡಿಬೇಕಿತ್ತು. ಪಾಪ ನಿನ್ ಗಂಟ್ಲಾಗಂದ್ರೆ ಇಳಿಯಲ್ಲೇನಲ್ಲ. ಗಂಡನ್ ನೋಡ್ಕೊಳ ರೀತಿನ ಇದು. ನಾನೇ ಕುಡಿಲಿ? ನಾನ್ ಬೇರೆ ಚಾ ಮಾಡ್ಕೊಂಡು ಕುಡಿತೀನಿ. ಹೋಗ್ರಿ, ಅದ್ ಕರಿಯನ್ ಅಂಗಡಿ ಕುಡಿತಾರೆ, ಯಾವ ಅಂಗಡಿ ಕುಡಿತಾರೆ ಕುಡ್ಕೊ ಹೋಗಿ, ನನಗೇನಾಗಬೇಕಾಗೈತಿ? ಸುಮ್ಮನೆ ಕಾಯಿ ಪಿಸ್ಕಟ್ಟ ದುಡ್ಡು ಹಾಳು ಮಾಡಕ್ಕೊಂದು ಅವನ ಅಂಗಡಿಗೆ ಹೋಗಿ 10 ರೂಪಾಯಿ ಚಾಕ್ ಬಡ್ದು ಬರ್ತಾರೆ. ಬಡ್ಕೊ ಹೋಗ್ರಿ, ನಿಮ್ಗೆ ಯಾರು ಹೇಳ್ತಾರೆ? ಹ್ಞೂ, ಮತ್ತೆ ನೀನು ಮಾಡ್ತೀಯಲ್ಲ ಜಿಪುಣ್ತಾನ, ಮತ್ತೆ ಏನ್ ಮಾಡ್ಬೇಕು? ಮತ್ತೆ ನಿನ್ ಕಾಲಕ್ಕೆ ಸಾಕಾಗೋಗಿತಾವ ಮರ್ಯ ನನಗೆ. ಸುಮ್ನತ್ಲ ಡಿವೋರ್ಸ್ ಆದ್ರೂ ಕೊಟ್ಟು ಹೋಗತ್ಲಾಗೆ. ಡಿವೋರ್ಸ್ ಕೊಡ್ತೀನಿ. ಮಗನಿಗೆ ಮದ್ವೆ ಮಾಡೋ ವಯಸ್ಸಾಗೈತಿ, ಡಿವೋರ್ಸ್ ಬೇಕಂತ? ಡಿವೋರ್ಸ್ ಈ ವಯಸ್ಸಾಗಿ ನಿಮಗೆ? ಆಗ್ರಿ ಸುಮ್ಮನೆ. ಅಪ್ಪ ದೇವ್ರೆ, ನಮ್ ಚಿಕ್ಕವ್ವ ಹೇಳಿದ್ಲು, ನಿಮ್ ಊರಕ್ಕಿನೆಲ್ಲ ಹಾಕಿ ಜಿಪುಣ್ತನ ಐತ್ಲೇಕಿಗೆ, ಜಿಪುಣ್ತನ ಐತ್ಲಿ, ಮದ್ವೆ ಆಗ್ಬೇಡಕಿನ್ನ ಅಂತ. ನಾನು ಇಲ್ಲ, ನಾನು ಅಕ್ಕಿನೇ ಆಗ್ತೀನಿ ಅಂತ ನಿನ್ನ ಮದ್ವೆ ಆದ್ನಲ್ಲವಾ ದೇವ್ರೇ. ನಮ್ ಚಿಕ್ಕವನ್ ಮಾತು ಕೇಳ್ಬೇಕಿತ್ ನಾನು. ಕೇಳ್ಬೇಕಿತ್ತು ನಿಮ್ ಚಿಕ್ಕವ್ವನ ಮಾತೆ. ಯಾಕೆ ಮದ್ವೆ ಆದ್ರಿ ನನ್ನ? ನನ್ ತಲೆಗೆ ಶಗಣಿ ತುಂಬಿತ್ತು, ಅದಕ್ಕೆ ಹೋಗಿ ಹೋಗಿ ನಿನ್ ಮದ್ವೆ ಆಗಿನಿ. ಹೌದೌದು, ಸಗಣಿ ತುಂಬಿತ್ತಂತೆ ಸಗಣಿ. ಅವಾಗ ನಾನು ನೋಡಕ್ ಬಂದಾಗ ಹಾಲು ಕಿರ್ಕೊಂಡು ಕುತ್ಕೊಂಡಿದ್ರಿ, ಆದ್ರೆ ಕಿನ್ನೆ ಆಗೋದು ಅಂತ ಅಂದ್ರೆ ಎಲ್ರ ಮುಂದೆ. ನಮ್ಮನೆಗೇನು ಯಾರು ನಿಮ್ಮನ್ನೇನು ಒಪ್ಕೊಂಡಿರ್ಲಿಲ್ಲ. ನಮ್ಮಪ್ಪ ನಮ್ಮವ್ವ ಬೇಡ ಅಂತಾನೆ ಅಂದ್ರು. ನೀವೇ ಆದ್ರೆ ನಾನು ಕಿನ್ನೆ ಆಗೋದಂತೆ ಹಠ ಹಿಡಿದು ಕುತ್ಕೊಂಡಿದ್ದಕ್ಕೆ ನಮ್ಮಪ್ಪ ನಮ್ಮವ್ವ ಮಾಡ್ಕೊಟ್ಟಿದ್ದು ನಿಮಗೆ ಮದ್ವಿನ. ಅದೇ ನಾನು ನನ್ನ ಜೀವನದಲ್ಲಿ ಮಾಡಿ ದೊಡ್ಡ ತಪ್ಪು. ಹಾ, ಅದೇ ನಾ ಜೀವನದಾಗ ಮಾಡಿ ದೊಡ್ಡ ತಪ್ಪು. ನಿಮಗೆ ಒಂದ್ ನೆನ್ಪಾಯ್ತಾ? ಈಗ ಹೊಲದ್ದೆಲ್ಲ ದುಡ್ಡು ನನ್ನ ಕೈಯಲ್ಲೇ ಕೊಡ್ತೀರಾ. ಸಾಯಂಕಾಲ ಆದ್ರೆ ಅದೇ ಅಲ್ಲಿ ಹೋಗ್ತಿರಲ್ಲ ಬಾರ್ ಕಡೆಗೆ, 50 ರೂಪಾಯಿ ಬೇಕು ಸುಶಿ ಕೊಡು ಅಂತ ಬರೋದು ನನ್ನ ಹತ್ರ ಅಂತ ಮರಿಬೇಡ್ರಿ. ಏನೋ ತಮಾಷೆ ಮಾಡಿದೆ ಸುಶಿ, ಅಷ್ಟಕ್ಕೆ ಸೀರಿಯಸ್ ಆಗ್ತೀವ ನೀನಂತೂ. ತಮಾಷೆ ಮಾಡ್ತೀರಾ? ತಿಂದು ಹೆಚ್ಚಾಗತ್ತಲ್ಲ ಅದಕ್ಕೆ. ಇವಾಗ ಸಾಯಂಕಾಲಕ್ಕೆ ದುಡ್ಡು ಬೇಕಂದ್ರೆ ಇಚ್ಛಾ ಖಾಲಿ ಮಾಡ್ರಿ, ಇಲ್ಲ ಅಂದ್ರೆ ಕೊಡೋದಿಲ್ಲ ನಾ ದುಡ್ಡು. ಈ ಚಾನ ತಗೊಂಬರಿಯ ಕುಡಿತೀನಿ, ಆಮೇಲೆ ಸಂಜೆಗೆ 50 ರೂಪಾಯಿ ಕೊಡು ಆತಾ. ಇವಾಗ ಗಂಟ್ಲಾಗೆ ಚಾಯ್ ಸಲೀಸಾಗಿ ಇಳಿತೈತೇನಲ್ಲ. ಮತ್ ನೀನು 50 ರೂಪಾಯಿ ಕೊಡಲ್ಲ ಅಂತೀಯ, ಅದಕ್ಕೆ ಕುಡಿತಿದ್ದೀನವ ಇವಾಗ. ಕಿಸದ್ ಬಿಟ್ರಿ. ಇದು ಬಿಡ್ರಿ, ಮಣ್ಣಿ ಹೆಣ್ಣು ನೋಡಕ್ ಹೇಳಿದ್ನಲ್ಲ, ಯಾರಿಗಾರು ಹೇಳಿದ್ದೀರಾ ಇಲ್ಲ ಹೆಂಗೆ? ಚಲೋ ಹೊತ್ತಿಗೆ ನೆನ್ಪು ಮಾಡ್ದಿ ಮರೆಯ.
ಅದು ಒಂದು 2 ಗಂಟೆ ಹಂಗೆ ನನ್ನ ದೋಸ್ತ ಒಬ್ಬ ಬರ ಕೇಳ್ಯಾನ, ಯಾವುದೋ ಒಂದು ಕನ್ಯೆ ಐತಂತೆ ಪಕ್ಕದೂರಾಗೆ, ಅದ್ರದ್ದು ಏನೋ ಹೇಳ್ಬೇಕು ಸ್ವಲ್ಪ ಬಾ ಅಂತ ಹೇಳ್ದ. ಹ್ಞೂ ಬರ್ತೀನಿ ಅಂತ ಹೇಳಿನಿ. ಹ್ಞೂ ಸರಿ ಆಯ್ತು, ಹೋಗಿ ಏನು ಎತ್ತ ಅಂತ ಕೇಳ್ಕೊಂಬರ್ರಿ. ಹಂಗೆ ಹೆಣ್ಣು ನೋಡೋದು ಯಾವಾಗ ಅಂತಾನು ಕೇಳ್ಕೊಂಬರ್ರಿ. ಹೋಗಿ ಬರೋಣ, ನೋಡ್ಕೊಂಬರೋಣಂತೆ. ಹ್ಞೂ ಸರಿ, ನಾನು ಹಂಗೆ ಹೊಲದ ಕಡೆ ಹೋಗಿ ಅಲ್ಲಿ ಹೋಗಿ ಬರ್ತೀನಿ. ಸುಮಕ್ಕ ಯಾರು? ಓ ಸುನಿ, ನೀನಾ? ಬಾ ಕುತ್ಕ. ಅದು ಕೆಲಸ ಎಲ್ಲ ಮುಗ್ದಿತ್ತವ, ಮನೆ ಕುತ್ಕೊಂಡು ಬೇಜಾರಾಗ್ತಿತ್ತ, ಅದಕ್ಕೆ ಇಲ್ಲಿ ಬಂದೆ. ಹೌದೇನು ಚೆನ್ನಾಗಾತ್ ಬಿಡು, ಕುತ್ಕ. ಮತ್ತೇನು ಸುಮಕ್ಕ, ನಿನ್ ಕೆಲಸ ಆತಿಲ್ಲ? ನಾನು ಎಲ್ಲ ಕೆಲಸ ಮಾಡಕ್ ಕುಂತಿದ್ದೆ ನೋಡು, ಅದೇ ಹೊತ್ತಿಗೆ ನೀನು ಬಂದಿ. ಹೌದೇನು? ಮತ್ತೆ ಎಲ್ಲಿ ನಿನ್ನ ಮಗಳು? ನನ್ನ ಮಗಳ ಕಾಲೇಜಿಗೆ ಹೋಗ್ಯಾಳಲ್ಲ, ಇನ್ನೂ ಬಂದಿಲ್ಲ. ಇವಾಗ ಬರೋ ಹೊತ್ತಾಯ್ತು, ಬರ್ತಾಳೆ ಇನ್ನೇನು. ಏನದ ಕುಂತಾಳೆ ನಿನ್ನ ಮಗಳು? ಮಗಳ ಅದೆಂತದ ಅಂತಾರಲ್ಲವಾ, ಬಿ ಕಾಮ್ದು 1ನೇ ವರ್ಷ ಇವಾಗ ಅದು. ಹೇಳಿದ್ದೀನಿ, ನೆನಪಿಲ್ಲ ನೋಡ್ ನನಗೆ. ಆತವ, ಈಗ 1ನೇ ವರ್ಷ ಓದಾ ಕುಂತಾಳೆ, 2ನೇ ವರ್ಷಕ್ಕೆ ಸಾಕಂತೇಳಿ ಮದ್ವೆ ಮಾಡ್ತೀನಿ ಆಕಿ. ಅದು ಮುಗಿಯತ್ತಾಗ ಆಮೇಲೆ ಮಾಡಂತಿ. ಈಗ ಮುಂದಿನ ವರ್ಷ ನೋಡಕ್ ಕುಂತ್ರೆ ಆ ಕಡೆ ಮುಂದಿನ ವರ್ಷಕ್ಕೆ ಫಿಕ್ಸ್ ಆಕತ್ತವ. ಅಲ್ಲಿ ತನಕ ಆಕಿದ್ ಓದೋದು ಮುಗಿತತಿ. ಸಾಕು, ಒಂದು ಡಿಗ್ರಿ ಮಾಡ್ಕೊಂಡ್ರೆ ಮತ್ತೇನೈತಿ. ಅದು ನಿಜ. ಮತ್ತೆ ಸುಶೀಲಕ್ಕ ಬಂದಿಲ್ಲ ಈ ಕಡೆ? ಸುಶೀಲ ಕೈಯಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಾಳೆ ಬೇರೆಯವ್ರ ಮನೆಗೆ ಬಂದು. ನಾವೇ ಹೋದ್ರೆ ಕುತ್ಕೊಂಡು ಮಾತಾಡ್ಬೇಕಷ್ಟೇ, ಅವಾಗಷ್ಟೇ ಅಲ್ಲಿ ಕುತ್ಕೊಂಡು ಮಾತಾಡ್ತಾಳೆ, ಇಲ್ಲ ಅಂದ್ರೆ ಇಲ್ಲ. ಆಕಿ ಇನ್ನೊಬ್ರ ಮನೆಗೆ ಹೋಗಿ ಕುತ್ಕೊಂಡು ಮಾತಾಡೋದೇ ಇಲ್ಲ ಅವಕ್ಕ, ತುಂಬಾ ಕಮ್ಮಿ. ಏನ್ ಬಂದ್ರೆ ನನ್ನ ಮನೆಗೆಲ್ಲ ನಿನ್ ಮನೆಗೆ ಬರ್ತಾಳ ನೋಡೋದು ಅಪರೂಪ ಅಷ್ಟೇ ಆಕಿ ಬರೋದು. ಜಿಪುಣ್ತನ ಮಾಡ್ತಾಳ ಅನ್ನೋದು ಬಿಟ್ರೆ ಉಳ್ದಿದ್ ಎಲ್ಲದಾಗೂ ತುಂಬಾ ಒಳ್ಳೆಯವಳು ಸುಶೀಲಕ್ಕ. ಆ ಜಿಪುಣ್ತನ ಒಂದು ಯಾವಾಗ ಬಿಡ್ತಾಳೆ ನೋಡಕ್ಕೆ. ನೀನೊಳ್ಳೆ ಒಟ್ಟು ಗುಣ ಸುಟ್ರು ಹೋಗಲ್ಲ. ಆಕಿಗೆ ಜಿಪುಣ್ತನ ಅನ್ನೋದು ಮುಂಚೆಯಿಂದನೂ ಬಂದ್ಬಿಟ್ಟೈತಿ, ಈಗ ಬಿಡು ಅಂದ್ರೆ ಬಿಡ್ತಾಳ? ಅದು ನಿಜ. ಆದ್ರೆ ಸೊಸೆ ಬಂದ್ರೆ ಮುಗೀತ್ ನಡಿ. ಆಕೆ ಏನಾದ್ರು ಚೆನ್ನಾಗಿ ಖರ್ಚು ಮಾಡ ಸಿಗ್ಬೇಕಂತೆ, ಮುಗೀತು. ನಮ್ ಸುಶೀಲಕ್ಕೆ ಏನಿಲ್ಲ, ಅಯ್ಯೋ ಅಯ್ಯೋ ನನ್ನ ಮನೆ ಹಾಳು ಮಾಡಕ್ಕೆ ಬಂದಾಳೆ ಅಂತ ನಿಂತ್ಕೊಂಡ್ಬಿಡ್ತಾಳೆ ಅಷ್ಟೇ. ಆ ಒಂದ್ ವಿಚಾರಕ್ಕೆ ಪಾಪ ಆ ಹುಡುಗಿ ಏನ್ ಕರ್ಮ ಮಾಡಿ ಬಂದಿರ್ತತೆ ನೀವು ಮನೆಗೆ. ಅಲ್ಲ, ಈ ಗೌಡ್ರು ಮತ್ತೆ ಸುಶೀಲಕ್ಕನ ಮಗ ಹೆಂಗ್ ಸಹಿಸ್ಕೊಂಡಿರ್ತಾರೆ ನಾವ? ಮತ್ತೇನ್ ಮಾಡ್ತಾರೆ, ಈಕೆ ಅಂತ ಬದಲಾಗಲ್ಲ ಅಂತ ಗೊತ್ತಾಗಿರ್ತತ, ಮತ್ತೆ ಅವರೇ ಸುಮ್ಮನೆ ಹೊಂದ್ಕೊಂಡು ಹೋಗಿರ್ತಾರಷ್ಟೇ. ಅವ್ರ ಮಗನಿಗೆ ಹುಡುಗಿ ನೋಡಕ್ ಕುಂತಾರೆ. ಅವರು ಗೌಡ್ರು ನಮ್ಮ ಯಜಮಾನ್ರ ಹತ್ರ ಹೇಳಿಟ್ಟಿದ್ರಂತೆ, ಯಾವ್ದಾರು ಹುಡುಗಿ ಇದ್ರೆ ನೋಡಪ್ಪ ಅಂತ ಹೇಳಿ. ಹೌದೇನು? ಹಂಗಿದ್ರೆ ಆತು, ಇಷ್ಟೊಳಗೆ ಮದ್ವೆ ಮಾಡ್ತಾಳೆ ಮಗಂದು. ಆಕಿಗಿರೋದು ಒಬ್ನೇ ಮಗ, ಮುಗೀತು. ಅವನ ಮದ್ವೆ ಆತಂದ್ರೆ ಆರಾಮ್ ಆಗ್ತಾಳೆ.